ನಮಸ್ತೆ, ಶುಭ ಸಂಜೆ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಬೇಕು ಬಿಡಬೇಕು, ಅದನ್ನು ಹೇಳಿ ನಮ್ಮನ್ನು ನೋಡಿ ನಾವೇ ನಕ್ಕೋಬೇಕು ಅಥವಾ ಪಾಸಿಟಿವ್ ಫ್ರೇಮ್ ಸೆಟ್ಟಿನಿಂದ ಮುಂದೆ ಹೋಗಬೇಕು, ಏನು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ನಾನು 4 ಸಾಲ ಗೀಚಿದ ಸಾಲುಗಳು ಹಿಂಗದಾವು. ಅದೇ ರಾಗ ಅದೇ ಹೊಸ ವರುಷ, ಅದೇ ರಾಗ ಅದೇ ಹೊಸ ವರುಷ. ಸಾಲುಗಳು ಹಿಂಗದವು. ಅಲ್ಲದ ಹೊಸ ವರುಷಕ್ಕೆ ಏನೂ ಹೊಸತು ಮಾಡದೆ ಹೊಸ ವರುಷದ ಶುಭಾಶಯ ಹೇಳಿದರು. ಅಲ್ಲದ ಹೊಸ ವರುಷಕ್ಕೆ ಏನೂ ಹೊಸತು ಮಾಡದೆ ಹೊಸ ವರುಷದ ಶುಭಾಶಯ ಹೇಳಿದರು. ಕೇಕು ಕತ್ತರಿಸಿ ಪಟಾಕಿ ಸಿಡಿಸಿ ಬೀರು ಬ್ರ್ಯಾಂದಿ ಕುಡಿದು ಮತ್ತಿನಲ್ಲಿ ಕುಣಿದು ಮತ್ತದೇ ಹಳೆಯ ಚಟಕ್ಕೆ ಹೊಸ ವರುಷ ಎಂಬ ರಾಗ ಹಾಡಿದರು. ಹೊಸ ವರುಷ ಎಂಬ ರಾಗ ಹಾಡಿದರು. ಮತ್ತದೇ ದೇವರಿಗೆ ಕೈ ಮುಗಿದರು. ದೇವಸ್ಥಾನದ ಸರಣಿ ದೇವರ ದರ್ಶನಗಳ ಮಾಡಿದರು. ಈ ವರುಷ ಒಳಿತಾಗಲಿ ಎಂದು ದೇವರಲ್ಲಿ ಭಿಕ್ಷೆಯ ಬೇಡಿದರು. ಹೊಸ ವರುಷ ಎಂದರು. ಹೊಸ ವರುಷ ಆಚರಿಸಿದರು. ಮನಸ್ಸಿಲ್ಲದೆ ಹ್ಯಾಂಗೋವರಲ್ಲಿ ಡ್ಯೂಟಿಗೆ ಬಂದರು. ಹ್ಯಾಪಿ ನ್ಯೂ ಇಯರ್ ಎಂದು ಹಲ್ಲು ಕಿಸಿದು ಹೇಳಿ ಮನದಲ್ಲಿ ಇವನೊಬ್ಬ ದೊಡ್ಡ ಚೂತಿಯಾ ಎಂದು ಗುನಗಿಕೊಂಡರು. ಹೊಸ ವರುಷವ ಆಚರಿಸಿದರು. ಅದೇ ರಾಗ ಅದೇ ಹಾಡು ಎಂಬಂತೆ ಕೆಲಸ ಕಳ್ಳರು ಟೀ ಕಾಫಿ ಊಟ ತಿಂಡಿ ಸರಿಯಾದ ಸಮಯಕ್ಕೆ ತಿಂದರು. ಡ್ಯೂಟಿ ಟೈಮ್ ಆದಂತೆ ಹೆಗಲಿಗೆ ಬ್ಯಾಗ್ ಹಾಕಿಕೊಂಡು ಅವರ ಮೇಲಿನವರಿಗೆ ಬಕೆಟ್ ಹಿಡಿದು ತಿಕಕ್ಕೆ ಮುತ್ತಿಟ್ಟು ಮನೆಗೆ ಹೊರಟರು. ಹೊಸ ವರುಷ ಎಂದರು. ಮನೆಗೆ ಬಂದರು. TV ಆನ್ ಮಾಡಿದರು. ರಾಮ ಮಂದಿರ, ಬಾಬ್ರಿ ಮಸೀದ, ಹಿಂದೂ ಮುಸ್ಲಿಮ, ದಲಿತ ಉನ್ನತ, BJP ಕಾಂಗ್ರೆಸ್, ಗೋಧಿ ಪಪ್ಪು ಎಂಬ ಬೇಡದ ಸುದ್ದಿಯ ನೋಡಿದರು. ಹೊಸ ವರುಷವ ಆಚರಿಸಿದರು. ಚೆಂಡಾಟ ಆಡಿದವರಿಗೆ, ರಾಜಕಾರಣಿಗಳಿಗೆ, ಚಲನಚಿತ್ರ ನಟರಿಗೆ, ಉದ್ಯಮಿಗಳಿಗೆ, ಅವರ ಸೂಳೆಗಿರಿಗೆ ಜೈಕಾರ ಹಾಕಿದರು. ತಾನು ಒಬ್ಬ ಜಾತಿಗೆ, ಧರ್ಮಕ್ಕೆ, ಪಕ್ಷಕ್ಕೆ ಮಾರಿಕೊಂಡ ಸೂಳೆ ಎಂದು ಮರೆತರು. ಹೊಸ ವರುಷವ ಆಚರಿಸಿದರು. ರಾತ್ರಿ 8 ಆಯಿತು. ಚಿಕನ್ ಮಟನ್ ತಿಂದು ತೇಗಿದರು. ಅತ್ತೆ ಸೊಸೆ ಸೀರಿಯಲ್ ಜಗಳ ನೋಡಿ 9ಕ್ಕೆ ಬಿಗ್ ಬಾಸನ್ನು ನೋಡಿ ಅವರ ಸ್ಯಾಡಿಸಮನ್ನು ಸಂತೈಸಿಕೊಂಡರು. ಹೊಸ ವರುಷವ ಆಚರಿಸಿದರು. ಮಾರನೆಯ ದಿನ ಬೆಳಗ್ಗೆ ಎದ್ದು ಎಲ್ಲರ ಸ್ಟೇಟಸ್ ನೋಡಿ, ಇನ್ಸ್ಟಾ ನೋಡಿ, ಫೇಸ್ಬುಕ್ ನೋಡಿ ಒಲ್ಲದ ಮನಸ್ಸಿನಿಂದ ಡ್ಯೂಟಿಗೆ ಹೋಗಿ ಇನ್ನೊಬ್ಬರ ಹೆಣ್ಣಿಗೆ ಗಂಡಿಗೆ ಹಣಕ್ಕೆ ಜೊಲ್ಲು ಸುರಿಸಿ ಕೆಲಸಕ್ಕೆ ಟೋಪಿ ಹಾಕಿ ಸಂಬಳ ತೆಗೆದುಕೊಂಡು EMI ಕಟ್ಟಿ ಅವರು ಹಿಂಗೆ ಇವರು ಹಿಂಗೆ ಹಿಂದೂ ಮುಸ್ಲಿಂ ದಲಿತ ಬ್ರಾಹ್ಮಣ ಗೋಧಿ ಪಪ್ಪು ಎಂದು ಹೇಳಿ ಕ್ಯಾಲೆಂಡರ್ ಕಡೆ ಕಣ್ಣು ಹಾಯಿಸಿದಾಗ ಆ ವರುಷದ 350 ದಿನಗಳ ಕಳೆದಿದ್ದರು. ಮತ್ತದೇ ರಾಗದೇ ಮನಸ್ಸಿಲ್ಲದ ಏನೂ ಹೊಸದು ಮಾಡದೆ ಹ್ಯಾಪಿ ನ್ಯೂ ಇಯರ್ ಎಂದು ರಾಗ ಹಾಡಿದರು. ಹ್ಯಾಪಿ ನ್ಯೂ ಇಯರ್ ಎಂದು ರಾಗ ಹಾಡಿದರು. ಹ್ಯಾಪಿ ನ್ಯೂ ಇಯರ್. January 1, 2025. 8:45 ಬರೆದಿದ್ದ ಸಾಲುಗಳು ಇಷ್ಟ ಆಗೈತೆ ಅಂದ್ಕೊಂಡೀನಿ. ಇಷ್ಟ ಆದ್ರೆ ಒಂದು ಮೆಸೇಜ್ ಕಳಿಸ್ರಿ. ನಿನ್ನೆ ಸರ್ ಜೊತೆ ಮಾತಾಡಿರ್ಬೇಕಾದ್ರೆ ಅವ್ರು ಅಂದರು, ನೀ ಏನಾದರೂ ಹೊಸದು ಮಾಡಿದ್ದ ಕ್ಷಣವೇ ಹೊಸ ವರ್ಷ ಕಾಣಲಿ, ಹೊಸ ವರ್ಷ ಅಂತಂದು ಏನು ಮಾಡಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರು. ಅದನ್ನು ಮನಸ್ಸಿನಾಗ ಇಟ್ಕೊಂಡು ಬರೆದ ಸಾಲುಗಳಿವು. ಒಳಿತಾಗಲಿ, ಋಣವಿರಲಿ, ಋಣಿ ಋಣಿ.